ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲ ದಿನ ಒಳ್ಳೆಯ ದೇವರ ವಾಕ್ಯವು ಪ್ರಾರ್ಥನೆಯು ಲಭಿಸುತ್ತಿದೆ. ಅದು ದೇವರು ನಮಗೆ ನೀಡುವ ನಿಯೋಗವಾಗಿದೆ. ಅದು ದೇವರು ನಿಮಗೆ ನೀಡಲು ನನಗೆ ಕೊಟ್ಟ ಜವಾಬ್ದಾರಿಯಾಗಿದೆ. ಅದೆಲ್ಲ ದೇವರ ಕೃಪೆಯಾಗಿದೆ. ನೀವು ದೇವರನ್ನು ತಿಳಿಯಬೇಕು, ದೇವರ ವಾಕ್ಯವನ್ನು ತಿಳಿಯಬೇಕು. ದೇವರಲ್ಲಿ ನೀವು, ನಿಮ್ಮ ಕುಟುಂಬವು ಅನುಗ್ರಹಿಸಲ್ಪಡಬೇಕು. ಅದಾಗಿದೆ ಈ ಶುಶ್ರೂಷೆಯ ಉದ್ದೇಶ. ದೇವರ ಮಹತ್ವವಾಗಿದೆ ಈ ಶುಶ್ರೂಷೆಯ ಉದ್ದೇಶ. ನಿಮಗೆ ಲಭಿಸುವ ಅನುಗ್ರಹಗಳು ಸಾಕ್ಷಿಯಾಗಿ ಬದಲಾಗಲಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಒಂದು ದಿನವಾಗಿರಲಿ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ವಾಕ್ಯವನ್ನು ಆಲಿಸುವಾಗ ಸೈತಾನನಿಗೆ ಹತ್ತಿರ ಬರಲಿರುವ ಎಲ್ಲಾ ದಾರಿಗಳು ಎಂದೆಂದಿಗೂ ಮುಚ್ಚಿ ಹೋಗುತ್ತಿದೆ. ಒಂದು ತರದಲ್ಲಿ ಸೈತಾನನಿಗೆ ನಿನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಕಾರಣ ದೇವರ ವಾಕ್ಯದ ದೊಡ್ಡ ಒಂದು ಕೋಟೆಯಲ್ಲಿ ಆಗಿದೆ ನಾವೊಬ್ಬೊಬ್ಬರು ಇರುವುದು. ನಮಗೆ ಅರಿವಿಲ್ಲದೆ ದೇವರ ಸಂರಕ್ಷಣೆಯಲ್ಲಿ ನಾನು ನೀವು ಇರುವುದು. ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 8ನೇ ಅಧ್ಯಾಯ 20ರಿಂದ 22ರವರೆಗೆ ವಾಕ್ಯವನ್ನು ಆಲಿಸೋಣ. ನೋಹನು ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು. ಶುದ್ಧವಾದ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಆಯ್ದು ಆ ಪೀಠದ ಮೇಲೆ ದಹನ ಬಲಿಯನ್ನು ಅರ್ಪಿಸಿದನು. ಗಮನಿಸುವ ಅದರ ಸುಗಂಧವು ಸ್ವಾಮಿಯನ್ನು ಮುಟ್ಟಿತು. ಅವರು ಮನದಲ್ಲೇ ಹೀಗೆಂದುಕೊಂಡರು, ಇನ್ನು ಮೇಲೆ ನಾನು ಮನುಷ್ಯರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ. ಮನುಷ್ಯರ ಹೃದಯದ ಆಲೋಚನೆ ಚಿಕ್ಕದಿಂದಲೇ ಕೆಟ್ಟದು. ಈಗ ಮಾಡಿದಂತೆ ಇನ್ನು ಮೇಲೆ ಎಲ್ಲಾ ಜೀವಗಳನ್ನು ನಾನು ಸಂಹರಿಸುವುದಿಲ್ಲ. ಬಿತ್ತನೆ, ಕೊಯ್ಲು, ಚಳಿ, ಬಿಸಿಲು, ಗ್ರೀಷ್ಮ, ಹೇಮಂತ, ಹಗಲು, ಇರುಳು, ಈ ಕ್ರಮಕ್ಕೆ ಇರದು ಅಂತ್ಯ ಜಗವಿರುವವರೆಗೂ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸುವಾಗ ಸಂತೋಷಿಸುವ ಸ್ಥಳವಾಗಿದೆ ಸ್ವರ್ಗ. ನಮ್ಮ ಮನೆಯವರು ಮೊಬೈಲ್ ಸೌಂಡ್ ಕೇಳುವಾಗಲೇ ಜಗಳ ಮಾಡುತ್ತಾರೆ. ಆದರೆ ನೀವು ವಾಕ್ಯವನ್ನು ಆಲಿಸುವಾಗ ದೇವರು ಸಂತೋಷಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನೋಹನ ತರ ಬಲಿಪೀಠವನ್ನು ನಿರ್ಮಿಸಿ ಪ್ರಾರ್ಥಿಸುವಾಗ, ಅದೇ ತರ ಬೆಳಗ್ಗೆ ಎದ್ದು ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ನಾವು ತಿಳಿದುಕೊಳ್ಳಬೇಕು, ದೇವರ ಮನ ಮುಟ್ಟುತ್ತಿದೆ. ದೇವರ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬರಲು ಪ್ರಾರಂಭವಾಗಿದೆ. ಎಲ್ಲಕ್ಕಿಂತ ಒಂದು ಒಳ್ಳೆ ಕಾಲ ನಮ್ಮ ಜೀವನದಲ್ಲಿ ಬರುತ್ತಿದೆ. ಅದು ಅಕ್ಷಯ ಪಾತ್ರೆಯಂತೆ ಸುರಿಯುತ್ತಲೇ ಇರುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಕುರಿತು ದೇವರು ತೀರ್ಮಾನಿಸಿದ ವಿಷಯಗಳು ನಡೆಯುವುದು, ಅಲ್ಲದೆ ಅನೇಕರು ಹೇಳಿದ್ದಲ್ಲ ನಡೆಯುವುದು. ದೇವರು ನನ್ನ ಕುರಿತು ತೀರ್ಮಾನಿಸಿದ್ದು ನಡೆಯುತ್ತದೆ ಎಂದು ವಿಶ್ವಾಸಿಸಿ ಸ್ವೀಕರಿಸೋಣ. ಅದಾಗಿದೆ ಆದಿಕಾಂಡ 9ನೇ ಅಧ್ಯಾಯ 1ನೇ ವಾಕ್ಯ. ದೇವರು ನೋಹನ ಮತ್ತು ಅವನ ಮಕ್ಕಳನ್ನು ಆಶೀರ್ವದಿಸಿ ಹೀಗೆಂದರು, ನೀವು ಅಭಿವೃದ್ಧಿಯಾಗಿ ಹೆಚ್ಚು ಮಕ್ಕಳನ್ನು ಪಡೆಯಿರಿ, ಭೂಲೋಕದಲ್ಲೆಲ್ಲ ಹರಡಿಕೊಳ್ಳಿ. ಪ್ರಿಯರೇ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಅನುಗ್ರಹಿಸುವ ಸಮಯವಾಗಿದೆ. ನಿನ್ನ ರೋಗಗಳು ಸೌಖ್ಯ ಮಾಡಿ, ಸಾಲದ ಬಾಧೆಯಿಂದ ಬಿಡಿಸಿ, ಸಮಸ್ಯೆಯನ್ನು ದೂರ ಮಾಡಿ ಅನುಗ್ರಹಿಸುವ ಸಮಯವಾಗಿದೆ ಮಗುವೆ. ಹಲ್ಲೆಲೂಯಾ. ಎಲ್ಲವೂ ಮುಗಿಯಿತು. ಎಲ್ಲಕ್ಕಿಂತ ಮಿಗಿಲಾದ ಒಳ್ಳೆ ಕಾಲ ನಿನಗೆ ದೇವರು ನೀಡುತ್ತಿದ್ದಾರೆ. ಹಲ್ಲೆಲೂಯಾ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.